ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರ್ಸ್ ಮೈಸೂರು. ಎಲ್ಲ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಒಂದು ಖಾದ್ಯ ಏನದು? ವಾಂಗಿಬಾತ್ ಗೊಜ್ಜು. ವಾಂಗಿಬಾತ್ ಪುಡಿ ಹುರಿದು ಅದನ್ನು ಪುಡಿ ಮಾಡಿ ಮತ್ತೆ ಅದರಲ್ಲಿ ಗೊಜ್ಜು ಮಾಡಿ ಆಮೇಲೆ ಅನ್ನ ಕಲಿಸೋವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಿಲ್ಲ ಇದರಲ್ಲಿ, ಬಹಳ ಸಿಂಪಲ್ಲಾಗಿರುತ್ತೆ. ಮತ್ತು ಈ ಗೊಜ್ಜನ್ನು ನೀವು 15ರಿಂದ 20 ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ 1 ತಿಂಗಳು ಇಟ್ಕೊಂಡ್ರೂ ಕೆಡೋದಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ನಾವು ಹೇಳುವಂತಹ ಅಳತೆಯಲ್ಲಿ ನೀವು ಮಾಡಿ. ಪುಡಿ ಹುರಿಯೋದು ನಮ್ಮ ಮೆಥಡ್ ಗೊತ್ತಲ್ಲ, ಎಲ್ಲ ಹಿಡಿ ಲೆಕ್ಕ, ನಮ್ಮ ಕೈ ನಮ್ಮ ಲೆಕ್ಕ, ಈ ಲೆಕ್ಕಾಚಾರದಲ್ಲಿ ನಾವು ಪುಡಿ ಹುರಿತೀವಿ. ಭಾಳ ಹಿಂದಿನಿಂದಲೂ ಕೂಡ ಇದೇ ಮೆಥಡ್ಡೇ ಬರ್ತಿರೋದು. ಆ ಮೆಥಡಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ವಾಂಗಿಬಾತ್ ಪುಡಿ ಹುರಿದು ಗೊಜ್ಜು ಮಾಡಿ ಅನ್ನ ಕಲಸಿ ಹೇಗೆ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ವಾಂಗಿಬಾತ್ ಪುಡಿ ಹುರಿಲಿಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ: ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಜೀರಿಗೆ, ಗಸಗಸೆ, ಮೆಣಸಿನಕಾಯಿ, ಧನಿಯಾ, ಜಾಕಾಯಿ ಮತ್ತು ಜಾಪತ್ರೆ, ಕರಿಬೇವು, ಅರಿಶಿನ ಪುಡಿ, ಹುರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ. ಬನ್ನಿ ಪುಡಿ ಹುರಿಯೋಕ್ಕೆ ಶುರು ಮಾಡೋಣ. ಒಂದು 3 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ಳೋಣ. 4 ದಪ್ಪ ಕಡಲೆಕಾಳಿನ ಗಾತ್ರದ ಇಂಗಿನ ತುಂಡನ್ನು ತೊಗೊಂಡಿದ್ದೀನಿ. ಹಿಂಗೆ ಹಾಕಿ ಹಿಂಗೊಂಚೂರು ಫ್ರೈ ಆಗ್ತಾ ಇದ್ದಾಗೆ 1.5 ಹಿಡಿ ಕಡಲೆಬೇಳೆ, 1.5 ಹಿಡಿ ಉದ್ದಿನಬೇಳೆ, ಒಂದು 5 ಇಂಚು ಚಕ್ಕೆ ಚೂರು ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೋಣ. ಒಂದು 25 ಲವಂಗ ಅಂದಾಜು ಹಾಕಿದ್ದೇನೆ. ಒಂದು ಜಾಕಾಯಿ, 1 ಪೀಸು ಜಾಪತ್ರೆ. ಇದಿಷ್ಟು ಹುರಿದ್ರೆ ಎಷ್ಟಿಕ್ಕಾಗತ್ತೆ ಅಂತ ನೋಡಿ. ಇಷ್ಟು ಹುರಿದ್ರೆ ನಾವು 1 ಕೈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಕೈ ಮೆಣಸಿನ್ಕಾಯಿ ತೊಗೊಂಡ್ರೆ ಅದು ಒಂದು 3 kg ಅಕ್ಕಿಯ ಅನ್ನವನ್ನು ಮಾಡಿ ಕಲಿಸ್ಬೋದು. ಅಷ್ಟಕ್ಕೆ ನಾವು ಈಗ ಹುರಿತಾ ಇರುವಂತಹ ಪುಡಿ ಸಾಕಾಗುತ್ತೆ. ಕಂದು ಬಣ್ಣ ಬರೋವರೆಗೂ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೋಬೇಕು. ನಾವು ಇಲ್ಲಿ ಮೆಂತ್ಯ ಉಪಯೋಗಿಸಲ್ಲ, ಯಾವುದಕ್ಕೆ? ವಾಂಗಿಬಾತ್ಗೆ ಮೆಂತ್ಯ ಹಾಕಲ್ಲ. ಹಂಗಾಗಿ ಮೆಂತ್ಯ ಹಾಕಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಚಕ್ಕೆ, ಲವಂಗ, ಜಾಕಾಯಿ, ಜಾಪತ್ರೆ ಎಲ್ಲವನ್ನು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಎಲ್ಲವನ್ನು ಒಟ್ಟಿಗೆ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಬಣ್ಣ ಬದಲಾಗಿದೆ. ಇಲ್ಲಿಗೆ ನಾವು ಏನು 1 ಕೈ ಮೆಣಸಿನಕಾಯಿ ನೋಡಿ, ಹೀಗೆ 1 ಕೈ, ಒಂದು 4-5 ಬಿದ್ದೋಗುತ್ತೆ, ಸಿಗಲ್ಲ, ತುಂಬ ಡ್ರೈ ಆಗಿದೆಯಲ್ಲ. ಹಾಗಾಗಿ 1 ಕೈ ಮೆಣಸಿನಕಾಯಿಯನ್ನು ಇಲ್ಲಿ ಹಾಕ್ತಿದ್ವಿ. ಇದಕ್ಕೆ ಒಂದು 5 ಹಿಡಿ ಧನಿಯಾ, 1 2 3 4 5 ಹಿಡಿ ಧನಿಯಾ, 1 ಹಿಡಿ ಜೀರಿಗೆ, ಒಂದು 3 ಸ್ಪೂನ್ನಷ್ಟು ಗಸಗಸೆ, ಒಂದು ಸ್ವಲ್ಪ ಕರಿಬೇವು, ಒಂದು 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ಕ್ಲೀನಾಗಿ ಹುರ್ಕೋಬೇಕು. ಧನಿಯಾ ಮತ್ತು ಜೀರಿಗೆಯ ಪರಿಮಳ ಆಚೆ ಬರೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ಯಾಕೆಂದರೆ ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಧನಿಯಾದು ಘಮ ಬರಬೇಕು. ಜೀರಿಗೆ ಕೂಡ ಅದರ ಘಮವು ನಿಮಗೆ ಹುರಿತಿರುವಾಗ ಗೊತ್ತಾಗುತ್ತೆ. ಹೀಗೆ ಮಾಡಿ. ಇದೇ ಅಳತೆಯನ್ನು ನೀವು ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೋಡಿ, ಆಗಿದೆ, ಪುಡಿ ಹುರಿದಾಗಿದೆ. ಈಗ ಒಲೆಯನ್ನು ಬಂದ್ ಮಾಡೋಣ. ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಟು ಪುಡಿ ಮಾಡ್ಕೊಂಬರೋಣ. ಸ್ನೇಹಿತರೆ ನೋಡಿ, ಪುಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಈ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕು. ನಿಮ್ಮ ಮಿಕ್ಸಿಲೇ ನೀವು ಪುಡಿ ಮಾಡಿಕೊಂಡ್ರೆ ಸಾಕು. 3.5 kg ಅಕ್ಕಿಯಲ್ಲಿ ಅನ್ನವನ್ನು ಮಾಡಿದಾಗ ಎಷ್ಟು ಅನ್ನ ಬರುತ್ತೆ ಅಷ್ಟು ಅನ್ನಕ್ಕೆ ಈ ಪುಡಿ ಸಾಕು. ಈಗ ನಾವು ಇದನ್ನು ಮಾಡಿ
ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮತ್ತೆ ಅದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಂದು 3 ತಿಂಗಳವರೆಗೂ ನಾನು ಗ್ಯಾರಂಟಿ ಕೊಡ್ಬೋದು. 3 ತಿಂಗಳವರೆಗೂ ಏನೂ ಆಗಲ್ಲ. ಬನ್ನಿ ಶುರು ಮಾಡೋಣ. ನೆಕ್ಸ್ಟು ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಅಂತ. ಒಲೆಯನ್ನು ಹಚ್ಚಿಕೊಂಡಿದ್ದೇವೆ. ಇದಕ್ಕೆ ಒಂದು 250 ml ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ. ಬೇಕಾದರೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ. ಒಂದು 250 ml ರಿಫೈಂಡ್ ಆಯಿಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 kg ಬದನೆಕಾಯನ್ನು ತೊಗೊಂಡಿದ್ದೀನಿ. ಯಾತಕ್ಕೆ ಇಷ್ಟೊಂದು ತೊಗೊಂಡಿದ್ದೀರಾ ಅಂತಂದರೆ ನಾವು ಗೊಜ್ಜನ್ನು ಇಟ್ಕೊಂಡು ತಿನ್ಬೋದಲ್ವ, ನಮಗೆ ಯಾವಾಗ ಬೇಕೋ ಆವಾಗ ಅನ್ನ ಕಲಿಸ್ಕೋಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೀನಿ. 1 kg ಬದನೆಕಾಯಿ, ಅದು ಕಪ್ಪು ಬದನೆಕಾಯಿ ಈ ಥರ ಹೆಚ್ಕೊಂಡಿದ್ದೀನಿ. ಹೀಗೆ ಹೆಚ್ಚಿದ್ದೀನಿ. ಇದನ್ನು ಈ ಕಾದಿರುವಂತಹ ಎಣ್ಣೆಗೆ ಹಾಕಿ ಬಿಡೋಣ. ಅದರ ಜೊತೆಗೆ ಅರ್ಧ kg ದಪ್ಪಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಹೆಚ್ಕೊಂಡಿದ್ದೀನಿ. ನೋಡಿ, ಹೀಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕಿ ಬಿಡೋಣ. ಸಾರಿ ಹೀಗೆ ಮಗುಚ್ಕೋಬೇಕು. ನೋಡಿ, ನಾವಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸ್ತಿಲ್ಲ. ನೀವು ಬೇಕಾದವರು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ವಾಂಗಿಬಾತ್ಗೆ ಯಾವತ್ತೂ ಬೆಳ್ಳುಳ್ಳಿ ಹಾಕಕ್ಕೆ ಹೋಗಬೇಡಿ. ಯಾರೇ ಮಾಡಿ ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಬೇಡಿ. ಬೇಕಾದರೆ ಸ್ವಲ್ಪ ಶುಂಠಿಯನ್ನು ತುರಿದು ಹಾಕ್ಬೋದು. ಬೆಳ್ಳುಳ್ಳಿ ಹಾಕಿದ್ರೆ ವಾಂಗಿಬಾತ್ ಒರಿಜಿನಾಲಿಟಿನೇ ಹೋಗ್ಬಿಡುತ್ತೆ, ಅದಷ್ಟು ಚೆನ್ನಾಗಿ ಬರಲ್ಲ. ಲಾಸ್ಟಲ್ಲಿ ನೀವು ಸಾಸಿವೆ, ಕಡಲೆಬೇಳೆ, ಒಂದು ಚೂರು ಇಂಗಿನ ಪುಡಿಯ ಒಗ್ಗರಣೆಯನ್ನು ಕೊಟ್ಟು ಕಲಸಿದ್ರೆ ಆಹಾ ಸೂಪರಾಗಿರುತ್ತಾಗ. ಇದು ಒಂದು ಸ್ವಲ್ಪ ಬದನೆಕಾಯಿ ಮಾಗಬೇಕು, ಒಂಚೂರು ಬೇಯಬೇಕು. ಸ್ವಲ್ಪ ಹೊತ್ತು 2 ನಿಮಿಷ ಮುಚ್ಚಿಡೋಣ. ಸ್ನೇಹಿತರೆ ನೋಡಿ, 2 ನಿಮಿಷ ಆಯಿತು. ನೀವು ಹೀಗೆ ಬದನೆಕಾಯಿ ದಪ್ಪಮೆಣಸಿನ್ಕಾಯಿ ಹಾಕಿದ ನಂತರ ಹೈ ಪ್ರೆಷರಲ್ಲೇ ಇಟ್ಕೊಳ್ಳಿ. ನೋಡಿ, ಆಗಿದೆ. 2 ನಿಮಿಷ ಆಗಿದೆ. ಈ ಬದನೆಕಾಯಿ ಮಾಗಿದೆ ನೋಡಿ. ಸ್ವಲ್ಪ ಒಂದು 30 ಭಾಗ ಬೆಂದಿದೆ ಅಂತ ಅಂದ್ಕೋಬೋದು. ಇವಾಗ ಇದಕ್ಕೆ ಒಂದಷ್ಟು ಕರಿಬೇವು, ಒಂದು 25-30 ಎಲೆ ಕರಿಬೇವು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ. ಇದನ್ನು ನೀವು ಮಾಡಿ 1 ತಿಂಗಳು ಬೇಕಾದರೂ ಎತ್ತಿಟ್ಕೋಬೋದು, ಏನೂ ಆಗಲ್ಲ. ನಾವು ಉಪ್ಪಿನಕಾಯನ್ನು ಯಾವ ಥರ ಟ್ರೀಟ್ ಮಾಡ್ತೀವಿ, ಉಪ್ಪಿನಕಾಯಿ ಟ್ರೀಟ್ ಮಾಡೋ ಥರನೇ ಇದೇ ಗೊಜ್ಜನ್ನು ಟ್ರೀಟ್ ಮಾಡಿದ್ರೆ ಏರ್ ಟೈಟ್ ಕಂಟೈನರಲ್ಲಿದ್ದರೆ ನೀವು 1 ತಿಂಗಳು ಬೇಕಾದರೂ ಇಟ್ಕೋಬಹುದು. ನಿಮಗೆ ಅನ್ನಿಸ್ಬೋದು, ಏನಪ್ಪ 1 kg ಬದನೆಕಾಯಿ, ಅರ್ಧ kg ದಪ್ಪಮೆಣಸಿನ್ಕಾಯಿ ಹಾಕಿದ್ರು ಇದು ಎಷ್ಟಕ್ಕಾಗುತ್ತೆ ಅಂತ. ಒಂದು ಅಳತೆ ತಿಳ್ಕೊಳ್ಳಿ. ನಾವು ಅಕ್ಕಿಯನ್ನು ಎಷ್ಟು ಹಾಕ್ತೀವಿ ಅಷ್ಟೇ ಬದನೆಕಾಯಿ ಹಾಕಬೇಕು. ಆವಾಗಲೇ ಅದರ ಬದನೆಕಾಯಿ ವಾಂಗಿಬಾತ್ ಅಂತ ಅನ್ನೋದಕ್ಕೆ ಒಂದು ಬೆಲೆ. ಒಂದು 1/4 kg ಅಕ್ಕಿ ಹಾಕ್ತೀರ ಅಂದ್ಕೊಳ್ಳಿ, ಆವಾಗ ನೀವು 1/4 kg ಬದನೆಕಾಯಿನೇ ಹಾಕಿ. 1/4 kg ಬದನೆಕಾಯಿ 100 ಗ್ರಾಮ್ ದಪ್ಪಮೆಣಸಿನ್ಕಾಯಿ ಹಾಕಿ ಮಾಡಿ. ಬೇರೆದೆಲ್ಲ ಅಳತೆ ತೋರಿಸ್ತೀನಿ. ಇದನ್ನು ನೀವು ಮಲ್ಟಿಪಲ್ ಮಾಡಿಕೊಂಡ್ರೆ ಜಾಸ್ತಿ ಮಾಡ್ಕೋಬೋದು. ನೀವು ಕಡಿಮೆ ಮಾಡಿಕೊಂಡ್ರೆ ಅದನ್ನು ಡಿಸ್ಕ್ರೀಸ್ ಮಾಡಿಕೊಂಡು ಕ್ವಾಂಟಿಟಿನ ಎಷ್ಟು ಅಕ್ಕಿಗೆ ಎಷ್ಟು ಹಾಕ್ಬೋದು ಅಂತ ಅನ್ನೋ ಅಳತೆ ನಿಮಗೆ ಸಿಕ್ಬಿಡುತ್ತೆ. ನೋಡಿ, ಅರ್ಧ kg ಟೊಮೆಟೊ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ kg ಟೊಮೆಟೊನ ಇಲ್ಲೇ ಹಾಕೋಣ. ಇದು 1 ಹಿಡಿ ಉಪ್ಪು ಅನ್ನಕ್ಕೆ, ಒಂದು ಅರ್ಧ ಹಿಡಿ ಉಪ್ಪು ಈ ಗೊಜ್ಜಿಗೆ. 1 kg ಅಕ್ಕಿಯ ಅನ್ನಕ್ಕೆ ಸಾಕಾಗುವಷ್ಟು ಗೊಜ್ಜಿದು. ಹುಣಸೆ ಹಣ್ಣು ಎಷ್ಟು ಬೇಕಪ್ಪ ಅಂದರೆ ನೋಡಿ, ಈ ಥರ ಇದೆ. ಈ ಥರ ಹುಣಸೆ ಹಣ್ಣಿನ ನೀರನ್ನು ಕೆಲವರು ನೀರ ಮಾಡ್ಕೊಂಬಿಡ್ತಾರೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಈ ಹಂತಕ್ಕೆ ಇರಬೇಕು. ಇದರಲ್ಲಿ 1, 2, 3, ಒಂದು ಅರ್ಧ ಸೌಟು, 75 ml ಹುಣಸೆಹಣ್ಣು ಹಿಡಿಯುತ್ತೆ ಆ ಸೌಟಲ್ಲಿ. ಅದರಲ್ಲಿ 3.5 ಸೌಟು ಹುಣಸೆಹಣ್ಣನ್ನು ಹಾಕಿದ್ದೀನಿ. ಇದು 1 kgಯ ಅಕ್ಕಿಯನ್ನು ಹಾಕಿ ಮಾಡಿದಂತಹ ಅನ್ನಕ್ಕೆ ಬೇಕಾಗುವಷ್ಟು ಗೊಜ್ಜಿಗೆ. ಅರ್ಥ ಆಯ್ತೆ? ಅರ್ಧ ಅಚ್ಚು ಬೆಲ್ಲ, ಒಂದು 50 ಗ್ರಾಮ್ ಬೆಲ್ಲ, 50 ml ನೀರು ಹಾಕ್ಬಿಡಿ. ಒಂದು 50 ಗ್ರಾಮು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. 50 ಗ್ರಾಮ್ ಹಸಿ ಬಟಾಣಿಯನ್ನು ಇಲ್ಲೇ ಹಾಕೋಣ. ಒಂದು ಸ್ವಲ್ಪ ಗೋಡಂಬಿ ಒಂದು ಸರಿ ಕೆದಕ್ಬಿಟ್ಟು, ಈ ಕೆದಕಿ ಬೆಲ್ಲ ಕರಗಬೇಕು ಮತ್ತು ಉಪ್ಪು ಕರಗಬೇಕು. ಅಲ್ಲಿವರೆಗೆ 2 ನಿಮಿಷ
ಮುಚ್ಚಿಟ್ಬಿಡಿ. ಈ 2 ನಿಮಿಷದಲ್ಲಿ ಏನೇನಾಗುತ್ತೆ, ಉಪ್ಪು, ಹುಳಿ, ಬೆಲ್ಲ ಏನೇನಿದೆ ಅದನ್ನೆಲ್ಲ ಈ ಬದನೆಕಾಯಿ, ದಪ್ಪ ಮೆಣಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನಾವು ಟೊಮೆಟೊ ಹಾಕಿದ್ವಲ್ಲ ಅದು ಕೂಡ ಕ್ಲೀನಾಗಿ ಬೇಯುತ್ತೆ. ಸ್ವಲ್ಪ ನೀರು ಇಂಗತ್ತೆ, ಇದರಲ್ಲಿ ಇರುವಂತಹ ನೀರು ಇಂಗಬೇಕು. ಯಾಕೆಂದರೆ ಲೈಫ್ ಬರಬೇಕು ನೋಡಿ. ತೂಕ ಒಂದೇ ಅಲ್ಲ, ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ಅನ್ನೋದಲ್ಲ, ಅದರ ಲೈಫು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದರಲ್ಲಿ ಇರುವಂತಹ ನೀರಿನ ಅಂಶ ಕುದ್ದು ಇಂಗಬೇಕು. ನೋಡಿ, ಒಂದು 2-3 ನಿಮಿಷ ಆಯಿತು. ಚೆನ್ನಾಗಿ ಬದನೆಕಾಯಿ, ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ. ಅದು ಬೆಂದ ಮೇಲೆ ಸ್ವಲ್ಪ ಓಪನ್ ಆಗು ಹೀಗೆ ಬಿಟ್ಬಿಡಿ. ಇನ್ನೂ ಸ್ವಲ್ಪ ಇದರಲ್ಲಿರುವಂತಹ ನೀರು ಡ್ರೈ ಆಗುತ್ತೆ. ಈ ಬದನೆಕಾಯಿ ಕರಗೋಗುತ್ತೆ ಮಾಡುತ್ತೆ ಅಂತ ಅನ್ನೋ ಡೌಟ್ ಬೇಡ. ಬದನೆಕಾಯಿ ಏನೂ ಆಗೋಲ್ಲ, ಹಾಗೇ ಇರುತ್ತೆ. ಯಾಕೆ ಹೇಳಿ, ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹುಣಸೆಹಣ್ಣು ಹಾಕಿದಾಗ ಯಾವುದೇ ತರಕಾರಿ ಒಡೆದೋಗೋಕ್ಕಾಗಲಿ ಅಥವಾ ಕರಗೋದಕ್ಕಾಗಲಿ ಹುಳಿ ಬಿಡಲ್ಲ. ಅದು ಹಾಗೆ ಹೇಗೆ ಅದರ ಶೇಪ್ ಇರುತ್ತೆ ಹಾಗೇ ಇರುತ್ತೆ ಹುಣಸೆಹಣ್ಣು. ಅದರಲ್ಲಿ ಇರುವಂತಹ ಗುಣ. ನಿಂಬೆಹಣ್ಣಿಗೂ ಅಷ್ಟೇ, ಅದು ಕೂಡ ತರಕಾರಿ ಯಾವ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿಟ್ಟಿರುತ್ತೆ, ಕರಗೋಗಕ್ಕೆ ಬಿಡಲ್ಲ, ಬಟ್ ಬೆಂದಿರುತ್ತೆ. ಈ ಹಂತದಲ್ಲಿ ನೋಡಿ ಎಲ್ಲ ಡ್ರೈ ಆಗಿದೆ ಆಲ್ಮೋಸ್ಟು. ಇನ್ನು ಪುಡಿಗೆ ಎಷ್ಟು ಬೇಕೋ ಅಷ್ಟು ನೀರು ಇದರಲ್ಲಿದೆ, ಆಯಿತಾ. ಇವಾಗ ಒಂದು 100 ಗ್ರಾಮ್ ಒಣಗಿದ ಕೊಬ್ಬರಿ ಹಸಿಳು ತುರಿದುಕೊಂಡಿದ್ದೀನಿ. ಕೊಬ್ಬರಿಯನ್ನು 100 ಗ್ರಾಮ್ ಒಣ ಕೊಬ್ಬರಿಯನ್ನು ಇಲ್ಲಿ ಹಾಕೋಣ. ಇದು ಕೂಡ ಅದರಲ್ಲಿರುವಂತಹ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹುರಿದ ಪುಡಿಯನ್ನು ಇಲ್ಲಿ ಹಾಕೋಣ. ಎಷ್ಟು ಹಾಕಬೇಕು ಹೇಳ್ತೀನಿ ನೋಡಿ. 1 ಹಿಡಿ, 2 ಹಿಡಿ, 3 ಹಿಡಿ. ಇದರಲ್ಲಿ 10.5 ಹಿಡಿ ಪುಡಿ ಇದೆ. ನಾವು ಹುಣಸೆಹಣ್ಣು ಎಷ್ಟು ಹಾಕಿದ್ವಿ ಅಷ್ಟೇ ಪುಡಿಯನ್ನು ಹಾಕಬೇಕು. ನಾವು 3.5 ಸೌಟು ಹುಣಸೆಹಣ್ಣು ಹಾಕಿದ್ವಲ್ವ, 3.5 ಹಿಡಿ ಪುಡಿಯನ್ನು ಕೂಡ ಹಾಕಿದ್ದೇನೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಾವು ಪುಡಿಯೆಲ್ಲ ಹಾಕಿದ್ಮೇಲೆ ಏನಾಗುತ್ತೆ, ಅದರಲ್ಲಿ ಎಣ್ಣೆ ಹಾಕಿದ್ವಲ್ಲ ಆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಬರುತ್ತೆ. ಹಾಗೆ ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬರ್ತಿದೆ ನೋಡಿ. ಈಗ ಪುಡಿ ಕೂಡ ಇದರ ಜೊತೆ ಚೆನ್ನಾಗಿ ಹೊಂದಿಕೊಂಡಿದೆ ಮತ್ತು ಅದರಲ್ಲಿ ಇರುವಂತಹ ನೀರನ್ನು ಪುಡಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಅರ್ಥ. ಬದನೆಕಾಯಿ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಗೊಜ್ಜು ರೆಡಿ. ನಾನು ಆಗಲೇ ಹೇಳಿದಾಗೆ ಮೇಲ್ಗಡೆ ಒಗ್ಗರಣೆ ಕೊಡಬೇಕಲ್ಲ, ಅದಕ್ಕೆ ಇಲ್ಲಿಗೆ ಒಂದು 2 ಸ್ಪೂನ್ನಷ್ಟು ಆಯಿಲ್ ಹಾಕಿ 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ತೀನಿ, 1.5 ಸ್ಪೂನ್ನಷ್ಟು ಕಡಲೆಬೇಳೆ, 1.5 ಸ್ಪೂನ್ನಷ್ಟು ಉದ್ದಿನಬೇಳೆ. ಈ ಬಣ್ಣ ಬದಲಾಯಿತು. ಈಗ 2 ಮೆಣಸಿನಕಾಯಿ ಮುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ. ಕರಿಬೇವೆಲ್ಲ ಮುಂಚೆನೇ ಹಾಕಿದ್ವಲ್ಲ, ಸೊ ಹಾಗಾಗಿ ಕರಿಬೇವು ಅಗತ್ಯ ಇಲ್ಲ. ಮುಂಚೆ ಇಲ್ಲೇ ಹೇರಳವಾಗಿ ಗೊಜ್ಜಿಗೆ ಕರಿಬೇವನ್ನು ಹಾಕಿದ್ದೇನೆ. ಒಲೆಯನ್ನು ಬಂದ್ ಮಾಡ್ತೀನಿ. ಸ್ವಲ್ಪ ಇಂಗಿನ ಪುಡಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಯನ್ನು ಇಲ್ಲಿ ಹಾಕಿ ಬಿಡೋಣ. ಬಹಳ ಪರಿಪಕ್ವವಾಗಿ ಬದನೆಕಾಯಿ ವಾಂಗಿಬಾತ್ ಗೊಜ್ಜು ರೆಡಿ ಇದೆ. ಈಗ ಇದರಲ್ಲಿ ಅನ್ನವನ್ನು ಕಲಸಿ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ 1/4 kg ಅಕ್ಕಿಯ ಅನ್ನವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮೇಲ್ಗಡೆ ಹಾಕ್ಬಿಟ್ಟು ನೋಡಿದ್ರಲ್ಲ. ಇವಾಗ ವಾಂಗಿಬಾತು ಕಲಸಿದ್ದು ಹೇಗೆ ಬಂದಿದೆ ಅಂತ ಒಂದು ಸಾರಿ ನೋಡ್ಬಿಡೋಣ. ಭಾಳ ಅದ್ಭುತವಾಗಿ ಬಂದಿದೆ. ಮೇಲ್ಗಡೆ ಹಾಕಿದ್ದು ಒಗ್ಗರಣೆ ಇದೆಯಲ್ಲ, ಕಡಲೆಬೇಳೆ ಉದ್ದಿನಬೇಳೆ, ಅದು ಗರ್ಗರಿಯಾಗಿ ಬಾಯಿಗೆ ಸಿಗುತ್ತೆ. 1/4 kg ಅನ್ನ ಮಾಡಿ ಅನ್ನ ಕಲಸಿ ಇನ್ನೂ ನೋಡಿ, ಇನ್ನು 3/4 kg ಅನ್ನಕ್ಕೆ ಬೇಕಾಗುವಷ್ಟು ಗೊಜ್ಜು ಉಳಿದಿದೆ.
ನೀವು ಯಾವಾಗ ಬೇಕಾದರೂ ಈ ಗೊಜ್ಜಲ್ಲಿ ಅನ್ನವನ್ನು ಕಲಸಿ ತಿನ್ಕೋಬೋದು. ನಿಮಗೆ ಖಾರ ಬೇಕು ಅಂದವರು ಹೇಗೂ ನಾನು ಪುಡಿ ಉರಿಯೋದು ತೋರಿಸ್ಕೊಟ್ಟೆ, ಅದೇ ಪುಡಿಯನ್ನು ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ. ನಾನು ಆವಾಗಲೇ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದೆ, ಅದು ನಾಲಿಗೆಗೆ ಭಾಳ ರುಚಿ ಕೊಡುತ್ತೆ. ಅರ್ಧ ನಿಂಬೆಹಣ್ಣನ್ನು ನೀವು ಹಿಂಡ್ಕೊಳ್ಳಿ, ಅಂದರೆ 1/4 kg ಅಕ್ಕಿ ಅನ್ನಕ್ಕೆ ಹಿಂಡಿ ತೋರಿಸ್ದೆ. ನೀವು ಬೇಕಾದ್ರೆ ಖಾರ ಸೇರಿಸ್ಕೊಳ್ಳಿ, ಉಪ್ಪು ಬೇಕಾದ್ರೆ ಒಂಚೂರು ಉಪ್ಪು ಸೇರಿಸ್ಕೊಳ್ಳಿ. ಆದರೆ ಇದು ನಾನು ತೋರಿಸಿರುವಂಥದ್ದು ಪರ್ಫೆಕ್ಟಾಗಿದೆ. ನಿಮ್ಮ ಮನೆಯ ಸಮಾರಂಭಗಳಿಗೆ ಕೇಟ್ರಿಂಗ್ ವ್ಯವಸ್ಥೆ ಬೇಕಾದಲ್ಲಿ ದಯಮಾಡಿ ನಮ್ಮ ಶ್ರೀ ಕೇಟರರ್ಸ್ನ ಸಂಪರ್ಕ ಮಾಡಿ. ಭಾಳ ಅದ್ಭುತವಾಗಿ ನಿಮ್ಮ ನೆನಪಿನಲ್ಲಿ ಉಳಿಯುವಂತೆ, ಪ್ರತಿಯೊಂದು ಸಮಾರಂಭಕ್ಕೂ ಒಂದು ಮೆರುಗು ಬರುವಂತೆ ನಾವು ಎಲ್ಲ ಖಾದ್ಯಗಳನ್ನು ಬಹಳ ಕಾಳಜಿಯಿಂದ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತೊಂದು ಅದ್ಭುತವಾದ ಖಾದ್ಯಗಳೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ನಮಸ್ಕಾರ, ಹೋಗಿದ್ದು ಬರ್ತೀನಿ.